ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಪಂಡಿತ್ ಚಂದ್ರಕಾಂತ್ ಗುರುಜಿ. ನಾನಿಂದು ಇತ್ತೀಚೆಗೆ ಭಾರತದಲ್ಲಿ ಒಂದು ಹೊಸ ಅಲೆಗಳನ್ನು ಸೃಷ್ಟಿ ಹಾಕುತ್ತಿರುವುದನ್ನ ನಾವು ಕಾಣ್ತಾ ಇದ್ದೇವೆ. ಅದು ಏನಂದ್ರೆ, ಮಾಂಸಾಹಾರಿಗಳೆಲ್ಲ ಕನಿಷ್ಠರು, ಸಸ್ಯಾಹಾರಿಗಳು ಮಾತ್ರ ಶ್ರೇಷ್ಠರು ಎಂಬ ವಿಷಯವನ್ನು ಇಟ್ಕೊಂಡು ಬಹಳಷ್ಟು ಚರ್ಚೆ ಮಾಡ್ತಾರೆ. ಇದಕ್ಕೆ ಹಿನ್ನೆಲೆ ಕೇವಲ ಒಂದು ಪಕ್ಷ ಮತ ಗಳಿಸಲು ಮಾಡುವಂತ ಇದು ಕುತಂತ್ರ ಎಂಬುದನ್ನು ನಾವು ಅರಿತುಕೊಂಡು ಅದರ ಬಗ್ಗೆ ನಾನು ಈಗ ಹೆಚ್ಚಿನ ವಿವರಣೆಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರಪಂಚದಲ್ಲಿ ಇರುವಂತಹ ಜನಸಂಖ್ಯೆಯ 95% ಜನರು ಶುದ್ಧ ಮಾಂಸಾಹಾರಿಗಳು. ಕೇವಲ 5% ಜನರು ಮಾತ್ರ ಇವತ್ತ ಪ್ರಪಂಚದಲ್ಲಿ ಶಾಕಾಹಾರಿಗಳಿಗಿದ್ದಾರೆ. ಈ ಮಾಂಸಾಹಾರದ ಬಗ್ಗೆ ನಾವು ಹಿಂದಿನ ಅನೇಕ ಗ್ರಂಥಗಳನ್ನು ಅವಲೋಕಿಸಿದರೆ, ಆಮೇಲೆ ಸೃಷ್ಟಿಯ ನಿಯಮಗಳನ್ನು ನಾವು ಗಮನದಲ್ಲಿಟ್ಟರೆ, ಸೃಷ್ಟಿಯಲ್ಲಿ ಒಂದು ಜೀವವನ್ನು ಕೊಂದು ಇನ್ನೊಂದು ಜೀವ ಬದುಕಬೇಕು ಎಂಬ ವ್ಯವಸ್ಥೆಯಲ್ಲಿ ಈ ಸೃಷ್ಟಿ ನಡೀತಾ ಇದೆ. ಕಪ್ಪೆಯನ್ನು ಹಾವು ತಿನ್ನುತ್ತದೆ, ಹಾವನ್ನ ಗರುಡ ತಿನ್ನುತ್ತದೆ. ಹೀಗೆ ಒಂದು ಪ್ರಾಣಿಯನ್ನು ಕೊಂದು ಇನ್ನೊಂದು ಪ್ರಾಣಿ ಈ ಪ್ರಪಂಚದಲ್ಲಿ ಬದುಕ್ತಾ ಇದೆ. ಇದು ಒಂದು ಪ್ರಾಣಿಯನ್ನು ಕೊಂದದ್ದು ಪಾಪ ಅಂತ ಹೇಳಿ ನಾವು ಯಾವ ಕಾಲಕ್ಕೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಜೀವ ಬದುಕಬೇಕಾದ್ರೆ ಅದು ತನಗೇನು ಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಒಂದು ಅಧಿಕಾರ ಈ ಪ್ರಪಂಚ ಅವನಿಗೆ ಕೊಟ್ಟದೆ. ವಿಶ್ವದಲ್ಲಿ ಸುಮಾರು 4200 ಧರ್ಮ ಮತಗಳಿವೆ. ಇವುಗಳಲ್ಲಿ 95% ಧರ್ಮಗಳ ಗುರುಗಳು, ಧರ್ಮ ಪ್ರಚಾರಕರು, ಧರ್ಮ ಸಂಸ್ಥಾಪಕರು, ಧರ್ಮ ಗ್ರಂಥಕರ್ತರು ಇವರೆಲ್ಲರೂ ಮಾಂಸಾಹಾರಿಗಳಿದ್ದಾರೆ ಎಂಬುದನ್ನ ಯಾರು ಮರಿಬೇಡ. ಭಾರತದಲ್ಲಿ ಸಸ್ಯಾಹಾರದ ಬಗ್ಗೆ ನಾವು ಹಿಂದಿನಿಂದಲೂ ಅನೇಕ ಗ್ರಂಥಗಳನ್ನು ಅವಲೋಕಿಸಿದಾಗ ಸಸ್ಯಾಹಾರಿಗಳು ಮಾತ್ರ ಇರಬೇಕು, ಮಾಂಸಾಹಾರಿಗಳು ಇರಬಾರದು ಅಥವಾ ಮಾಂಸಾಹಾರ ನಿಷೇಧ ಅನ್ನುವಂಥದ್ದು ನಮ್ಮ ಭಾರತದಲ್ಲಿ ಬಹಳಷ್ಟು ಧರ್ಮಗಳಲ್ಲಿ ಇದಿಲ್ಲ. ವೇದಿಕರನ್ನೇ ತೆಗೆದುಕೊಳ್ಳೋಣ. ಈಗ ಬಹಳ ಪ್ರಾಚೀನ ಅಂತ ಹೇಳಿಕೊಳ್ಳುವಂತ ನಮ್ಮ ಜನರು ವೇದಿಕರ ಬಗ್ಗೆ ನಾವು ಮಾತಾಡೋಣ ಸ್ವಲ್ಪ. ಇವತ್ತು ವೇದಿಕರ ಕುಡಿಗಳೇ ಇವತ್ತಿನ ಹಿಂದೂಗಳು ಅಂತ ಹೇಳುವಂತಹ ಒಂದು ಸತ್ಯ ಪ್ರಚಾರ, ಅಥವಾ ಅದಕ್ಕಾಗೇ ಒಂದು ಪ್ರಚಾರವನ್ನು ಮಾಡುತ್ತಿರುವಂತ ನಮ್ಮ ಜನರಲ್ಲಿ ಇದನ್ನು ಬಹಳ ಗಮನದಲ್ಲಿ ಇಟ್ಕೋಬೇಕು. ನಮ್ಮ ಭಾರತೀಯರಿಗೆ ಅತ್ಯಂತ ಮೂಲ ಪುರುಷರು ವೈದಿಕರು ಅಂತ ಹೇಳ್ಕೊಳ್ತಾರೆ ಇವತ್ತು. ಸರಿ, ಒಪ್ಕೊಳ್ಳೋಣ. ಆದರೆ ವೇದಿಕರಲ್ಲಿ ಬರುವಂತಹ ಅತ್ಯಂತ ಪ್ರಾಚೀನ ಋಷಿ ಮುನಿಗಳಾದಂಥ ಅತ್ರಿ, ಭರದ್ವಾಜ, ಗೌತಮ, ವಶಿಷ್ಠ, ವಾಮದೇವ, ವಿಶ್ವಾಮಿತ್ರ
ಮುಂತಾದ ಋಷಿಗಳು ಇವರ್ಯಾರು ಸಸ್ಯಾಹಾರಿಗಳಿರಲಿಲ್ಲ, ಇವರೆಲ್ಲರೂ ಮಾಂಸಾಹಾರಿಗಳೇ ಇದ್ದರು. ಅದನ್ನು ನಮ್ಮ ಜನ ಮರೆತು ಬಿಟ್ಟಿದ್ದಾರೆ. ವೇದಿಕರು ಯಾರ ಮೂಲಿದ್ದಾರೆ ಅವರೆಲ್ಲರೂ ಮಾಂಸಾಹಾರಿಗಳು ಇದ್ದಾರೆ ಎನ್ನುವ ಉಲ್ಲೇಖಗಳು ನಮಗೆ ಅನೇಕ ಗ್ರಂಥಗಳಲ್ಲಿ ನಮಗೆ ಸಿಗುತ್ತದೆ. ಆ ಎಲ್ಲ ಗ್ರಂಥಗಳಲ್ಲಿ ಗೋವು ಪವಿತ್ರವಾಗಿದೆ ಎಂದು ಹೇಳಲಾಗಿದೆ. ಅದು ಪವಿತ್ರ ಆಗಿದ್ದರಿಂದಲೇ ಅದು ಬಲಿಗೆ ಯೋಗ್ಯ ಅನ್ನುವಂತಹದ್ದು ಕೂಡ ಅದೇ ವೇದ ಉಪನಿಷತ್ತುಗಳಲ್ಲಿ ಇದೆ. ಯಜ್ಞಸನೀಯ ಗ್ರಂಥದಲ್ಲಿ ಇದನ್ನು ಶ್ರೀ ಕಾನೆ ಅವರು ಅನುವಾದ ಮಾಡಿದ್ದು. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮಾಂಸಾಹಾರವನ್ನ ವಿಶೇಷವಾಗಿ ಗೋವುಗಳ ಸೇವನೆ ಬಗ್ಗೆ ಅದರಲ್ಲಿ ಉಲ್ಲೇಖ ಇದೆ. ಇನ್ನು ಋಗ್ವೇದ, ಈ ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಋಗ್ವೇದ. ಋಗ್ವೇದದ ಅಧ್ಯಾಯ 5, 86 ಮತ್ತು 14ನೇ ಶ್ಲೋಕಗಳಲ್ಲಿ ಅಗ್ನಿಗೆ ಕುದುರೆ, ಎತ್ತು, ಕೋಣ, ಗೊಡ್ಡು ಹಸು ಮತ್ತು ಟಗರುಗಳನ್ನು ಬಲಿ ಕೊಡಬೇಕೆಂದು ಹೇಳಿದೆ. ತೈತ್ತರೀಯ ಬ್ರಾಹ್ಮಣದಲ್ಲಿ ಪುತ್ರ ಕಾಮೇಷ್ಟಿ ಯಜ್ಞ ಅಥವಾ ಕಾಮೇಷ್ಟಿ ಯಜ್ಞದಲ್ಲಿ ಗೋವು ಎತ್ತುಗಳನ್ನು ಹೇಗೆ ಹೇಗೆ ಬಲಿ ಕೊಡಬೇಕು ಎಂಬ ವಿವರಣೆ ಸಾಕಷ್ಟು ಇದೆ. ವಿಷ್ಣುವನಿಗೆ ಕುಳ್ಳ ಎತ್ತನ್ನು, ಇಂದ್ರನಿಗೆ ಆಗಿದ ಕೋಡಿನ ಎತ್ತನ್ನು, ರುದ್ರನಿಗೆ ಕೆಂಪು ಬಣ್ಣದ ಹಸುವನ್ನು ಬಲಿ ಹೇಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನುವಂಥ ವಿವರಣೆಗಳು ನಮಗಲ್ಲಿ ಸಿಗುತ್ತವೆ. ಇನ್ನು ತೈತ್ತರೀಯ ಬ್ರಾಹ್ಮಣದಲ್ಲಿ ಪ್ರತಿಯೊಂದು ಯಜ್ಞದಲ್ಲಿ ಪಶುಗಳ ಬಲಿ ಇರಲೇಬೇಕು ಅಂತ ಹೇಳಿ ಅದರಲ್ಲಿ ಗೋವು ಕೂಡ ಇದೆ. ಮನು ಸಂಹಿತೆಯಲ್ಲಿ ಅಧ್ಯಾಯ 5 ಶ್ಲೋಕ 16 ರಲ್ಲಿ 27, 30, 36, 29 ಶ್ಲೋಕಗಳಲ್ಲಿ, ಆಮೇಲೆ ಋಗ್ವೇದದ ಅಧ್ಯಾಯ 5, 29 ಮತ್ತು 7ನೇಯ ಶ್ಲೋಕಗಳಲ್ಲಿ, ಅಧ್ಯಾಯ 1ರಲ್ಲಿ 62, 92, 16ನೇ ಶ್ಲೋಕಗಳಲ್ಲಿ ಮತ್ತು ಯಜುರ್ವೇದವು ಯಾವ ಯಾವ ಯಜ್ಞಕ್ಕೆ ಯಾವ ಯಾವ ಪ್ರಾಣಿಯನ್ನು ಬಲಿ ಕೊಡಬೇಕು ಎಂಬ ವಿವರಣೆ ಅದರಲ್ಲಿದೆ. 19ನೇ ಶತಮಾನದ ಪ್ರಸಿದ್ಧ ಬಂಗಾಳಿ ವಿದ್ವಾಂಸರಾದಂಥ ರಾಜ ಲಾಲೇಂದ್ರನಾಥ್ ಮಿತ್ರರು ಇವರ ಪ್ರಾಚೀನ ಭಾರತದಲ್ಲಿ ಗೋಮಾಂಸ ಎಂಬ ಕೃತಿಯಲ್ಲಿ ವೈದಿಕೀಯ ಧರ್ಮದಲ್ಲಿ ಯಾವ ರೀತಿ ಗೋವುಗಳನ್ನ ಬಲಿ ಕೊಡುತ್ತಿದ್ದರು ಎಂಬ ವಿವರಣೆ ಅವರು ನೀಡಿದ್ದಾರೆ. ಇನ್ನು ತೈತರಿಯ ಗೋಪಥ ಬ್ರಾಹ್ಮಣ ಮತ್ತು ಧರ್ಮಸೂತ್ರಗಳಲ್ಲಿ ಗೋವು ಮುಂತಾದ ಪ್ರಾಣಿಗಳ ಮಾಂಸಗಳ ಅಡಿಗೆಯನ್ನು ಯಾವ ಯಾವ ರೀತಿಯಲ್ಲಿ
ಯಾವ ಯಾವ ಪದಾರ್ಥಗಳನ್ನು ಬಳಸಿ ಮಾಡಬೇಕೆಂದು ಇದರಲ್ಲಿ ಹೇಳಿದೆ. ಬಹಳ ಪ್ರಾಚೀನವಾದಂತಹ ಪುರಾಣ ಬೃಹದಾರಣ್ಯ ಉಪನಿಷತ್. ಇದರಲ್ಲಿಯೂ ಕೂಡ ಗೋವು, ಎತ್ತು, ಹೋರಿಯನ್ನು ತಿನ್ನುವ ವಿವರಣೆಗಳಿವೆ. ಮಹಾಭಾರತದ ಪರ್ವದ 29 ಮತ್ತು 22ನೆಯ ಶ್ಲೋಕಗಳಲ್ಲಿಯೂ ಕೂಡ ಈ ಮಾಂಸಾಹಾರದ ಬಗ್ಗೆ ವಿವರಣೆ ಇದೆ. ವೇದಿಕ ಧರ್ಮ ಯಾವ ಕಾಲಕ್ಕೂ ಮಾಂಸಾಹಾರವನ್ನು ನಿಷೇಧಿಸಲಿಲ್ಲ. ನಮ್ಮ ಭಾರತಕ್ಕೆ ಅಥವಾ ಭಾರತದಲ್ಲಿರುವವರು ಟಗರು, ಕುರಿ, ಆಡು ಹೋತುಗಳನ್ನೇ ತಿನ್ನುತ್ತ ಬಂದಂತಹ ಇತಿಹಾಸ ಇದೆ. ನಾವ್ಯಾರು ಗೋವುಗಳನ್ನಾಗಲಿ, ಎತ್ತುಗಳನ್ನಾಗಲಿ, ಕುದುರೆಗಳನ್ನಾಗಲಿ ನಾವು ತಿನ್ನಲಿಲ್ಲ. ಬಹಳಷ್ಟು ಪ್ರಾಚೀನ ಗ್ರಂಥಗಳಲ್ಲಿ ಅವುಗಳ ಉಲ್ಲೇಖ ನಮ್ಮ ಭಾರತ, ದಕ್ಷಿಣ ಭಾರತದಲ್ಲಿ ಎಲ್ಲೂ ಸಿಗೋದಿಲ್ಲ. ಆದರೆ ಯಾವಾಗ ಆರ್ಯರು ಭಾರತಕ್ಕೆ ಬಂದರು, ಆಗ ಅವರ ಜೊತೆಗೆ 2ನೇ ವಲಸೆಯಲ್ಲಿ ಮಾತ್ರ ಎತ್ತುಗಳು, ದನಗಳು, ಕೋಣಗಳು, ಎಮ್ಮೆಗಳು ಕಂಡು ಬಂದವೇ ವಿನಃ ಅದಕ್ಕೂ ಪೂರ್ವದಲ್ಲಿ ಭಾರತದಲ್ಲಿ ಅವುಗಳ ಪಾಲನೆ ಇರಲಿಲ್ಲ. ಯಾವಾಗ ಭಾರತದಲ್ಲಿ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಹುಟ್ಟಿಕೊಂಡ ಜೈನ ಮತ್ತು ಬೌದ್ಧ ಧರ್ಮಗಳು ಯಾವಾಗ ಪ್ರಸಿದ್ಧಿಗೆ ಬರಲಿಕ್ಕೆ ಆರಂಭವಾದವು, ಆಗಿನಿಂದ ಈ ಮಾಂಸವನ್ನು ನಿಷೇಧಿಸುವ ಒಂದು ಪ್ರಕ್ರಿಯೆ ಆರಂಭವಾಗಿದೆ. ಆದರೂ ವೇದಿಕರು ಗೋಮಾಂಸವನ್ನು ತ್ಯಜಿಸಿರಲಿಲ್ಲ. ಆಮೇಲೆ ಚಂದ್ರಗುಪ್ತ ಮೌರ್ಯ ಅಥವಾ ಅಶೋಕನ ಕಾಲದಲ್ಲಿಯೂ ಕೂಡ ಯಾವುದೇ ಶಾಸನದಲ್ಲಿ ಬ್ರಾಹ್ಮಣರು ನೀಡುವ ಯಜ್ಞ ಬಲಿಯಲ್ಲಿ ಗೋವುಗಳನ್ನು ಹಿಡಿದು ಎಲ್ಲ ಪ್ರಾಣಿಗಳನ್ನು ಬಲಿ ಕೊಟ್ಟಾಗೂ ಕೂಡ ಅಶೋಕ ಅದನ್ನು ನಿಷೇಧಿಸಲಿಲ್ಲ. ಕಾರಣ ಅದು ಅವರ ಪರಂಪರೆಯಾಗಿ ಬಂದಿದೆ ಅನ್ನುವಂಥ ಕಾರಣದಿಂದ ಅದನ್ನು ಮುಂದುವರಿಸಿದ. ಆ ನಂತರ ಭಾರತದಲ್ಲಿ ಈ ಜೈನ ಮತ್ತು ಬೌದ್ಧಗಳು ಬಂದ ನಂತರ ವೇದಿಕರು ಅತ್ಯಂತ ಹೆಚ್ಚು ಮಾಂಸಾಹಾರಿಗಳಾಗಿದ್ದರಿಂದ ಅವರು ಈ ದೇಶದಲ್ಲಿ ಜೀವನ ಸಾಗಿಸುವುದು ದುಷ್ಕರವಾಯಿತು. ಯಾಕಂದ್ರೆ ಎರಡೂ ಧರ್ಮಗಳು ಮಾಂಸಾಹಾರವನ್ನು ನಿಷೇಧಿಸಿದ್ದರಿಂದ ಇವರಿಗೆ ತೊಂದರೆಯಾಗಿತ್ತು. ಆಗ ಭಾರತದಲ್ಲಿ ಕೃಷಿ ಶತಕ ಆರಂಭದ ಸಮಯದಲ್ಲಿ ನಮ್ಮಲ್ಲಿ ಮಾಂಸಾಹಾರಗಳ ಪಂಗಡದ ಬಗ್ಗೆ 3 ಥರದ ವರ್ಗಗಳು ಉತ್ಪನ್ನ ಆದವು. ಒಂದೇ ವರ್ಗ ಗೋವುಗಳನ್ನೇ ತಿನ್ನುವಂತಹ ಒಂದು ವರ್ಗ. ಎರಡನೇ ವರ್ಗ ಗೋವನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರಾಣಿಗಳನ್ನು ತಿನ್ನುವಂತಹ ಒಂದು ವರ್ಗ. ಇನ್ನು 3ನೇದಾಗಿ ಬಂದದ್ದೇ ಸಸ್ಯಾಹಾರಿಗಳ ವರ್ಗ. ಈ ಸಸ್ಯಾಹಾರಿಗಳ ಈ 3 ವರ್ಗಗಳು ಭಾರತದಲ್ಲಿ ನಮ್ಗೆ ಕಂಡು ಬಂದಾಗ ಸಸ್ಯಾಹಾರದ ಬಗ್ಗೆ ನಾವು ಸ್ವಲ್ಪ ಮಹತ್ವ ಕೊಡ್ತಾ ಪ್ರಾರಂಭ ಆಗಿದೆ. ಯಾಕಂದ್ರೆ ಜೈನ ಧರ್ಮ ಅತ್ಯಂತ ಬಹಳಷ್ಟು ಕಟ್ಟುನಿಟ್ಟಾಗಿ ಮಾಂಸಾಹಾರವನ್ನ ನಿಷೇಧಿಸಿದರು. ಆದರೆ ಬೌದ್ಧರು ಕಟ್ಟುನಿಟ್ಟಾಗಿ ನಿಷೇಧವನ್ನು ಮಾಡದೇ ಇದ್ದ
ಭಾಗಶಃ ಮಾಂಸಾಹಾರವನ್ನು ಅವರು ಈ ಭಾರತದ ನೆಲದಲ್ಲಿ ಅಥವಾ ಈ ಭಾರತದ ಹೊರಗಿನ ಅನೇಕ ದೇಶಗಳಲ್ಲಿ ಅದನ್ನ ಉಳಿಸಿಕೊಂಡು ಬಂದರು. ಭಾರತ ಇವತ್ತು ಹಿಂದೂ ದೇಶವಲ್ಲ, ಆ ರೀತಿ ಘೋಷಣೆಯೂ ಆಗಿಲ್ಲ, ಘೋಷಣೆ ಆಗುವ ಸಾಧ್ಯತೆಯೂ ಇಲ್ಲ. ಕಾರಣ ಭಾರತದ ಸಂವಿಧಾನ ಎಲ್ಲ ಧರ್ಮದವರಿಗೂ ಎಲ್ಲ ಜಾತಿಗಳಿಗೂ ಒಂದು ಸಮಾನವಾದ ಹಕ್ಕು ಕೊಟ್ಟಿದ್ದರಿಂದ ನಮ್ಮ ಭಾರತ ಯಾವ ಕಾಲಕ್ಕೂ ಹಿಂದೂಗಳ ರಾಷ್ಟ್ರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ವಿಶ್ವದಲ್ಲಿ ಕೇವಲ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿಕೊಂಡರಲ್ಲಿ ಒಂದೇ ಒಂದು ದೇಶ, ಅದು ನೇಪಾಳ ದೇಶ. ಅದನಂತರ ಇತ್ತೀಚೆಗೆ ಕೆಲವರನ್ನು ಕೀಳೆಂದು ಪರಿಗಣಿಸುವುದಕ್ಕಾಗಿ ಮಾಂಸಾಹಾರ ಮತ್ತು ಶಾಕಾಹಾರಿಗಳ ಎಂಬ ಒಂದು ಕಂದಕವನ್ನು ನಿರ್ಮಿಸಿದ್ದಾರೆ. ಮಾಂಸಾಹಾರಿಗಳು ಎಲ್ಲರೂ ಕ್ರೂರಿಗಳಲ್ಲ, ಅದೇ ರೀತಿ ಸಸ್ಯಾಹಾರಿಗಳು ಕೂಡ ಸಾತ್ವಿಕರಲ್ಲ. ಇದನ್ನು ಬಹಳ ಗಮನದಲ್ಲಿಟ್ಕೋಬೇಕು. ಮಾಂಸಾಹಾರಿಗಳು ಕ್ರೂರರು, ಬುದ್ಧಿಹೀನರು, ದಡ್ಡರು, ಅಯೋಗ್ಯರು ಅಂತ ಹೇಳುವ ಇವತ್ತಿನ ಕೆಲ ಸಂಘಟನೆಗಳನ್ನು ಗಮನಿಸಿದರೆ, ಈ ಸಂಘಟನೆಗಳಲ್ಲಿರುವವರೆಲ್ಲರೂ ಇವತ್ತು ಮಾಂಸಾಹಾರಿಗಳು. ವಿಪರ್ಯಾಸ ನೋಡಿ ಹೇಗಿದೆ. ಯಾವ ಸಂಘಟನೆಯಲ್ಲಿ ಹಿಂದೂ ಸಂಘಟನೆ ಇರಬಹುದು, ಭಾರತೀಯ ಜನತಾ ಪಕ್ಷದ ಸಂಘಟನೆಗಳು ಇರಬಹುದು, ಅದರ ಸಕ್ರಿಯ ಕಾರ್ಯಕರ್ತರಲ್ಲಿ ಅನೇಕರು, ಅಂದರೆ 95% ಮಾಂಸಾಹಾರಿಗಳೇ ಇದ್ದಾರೆ. ಆದರೂ ಕೂಡ ಈ ಮಾಂಸಾಹಾರವನ್ನ ಟೀಕಿಸಿ ತಾವು ದೊಡ್ಡವರು ಎಂದು ಹೇಳಿಕೊಳ್ಳುವಂತಹ ಒಂದು ಸಂಪ್ರದಾಯ, ಒಂದು ಇವತ್ತ ರಾಜಕೀಯ ಲೇಪನದೊಂದಿಗೆ ಇವತ್ತ ನಮ್ಮ ಭಾರತ ದೇಶದಲ್ಲಿ ಅದು ಬೆಳಗ್ತಾ ಇದೆ. ಉತ್ತರ ಭಾರತದಲ್ಲಿ ಇರುವಂತ ಕ್ಷತ್ರಿಯರು, ಯಾದವರು, ಪಾಲರು, ಮರಾಠರು, ದಕ್ಷಿಣ ಭಾರತದಲ್ಲಿರುವಂತ ಅನೇಕ ಜನರು ಇವತ್ತ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ದರೂ ಕೂಡ ಅವರ್ಯಾರು ತಮ್ಮ ಮನೆತನದಲ್ಲಿ, ಕುಟುಂಬದಲ್ಲಿ ಈವರೆಗೆ ನಡೆಸಿಕೊಂಡ ಬಂದಂಥ ಮಾಂಸಾಹಾರವನ್ನ ಅವರು ಯಾರೂ ತ್ಯಜಿಸಿಲ್ಲ ಅನ್ನೋದನ್ನು ಬಹಳಷ್ಟು ಸ್ಪಷ್ಟವಾಗಿ ಗಮನದಲ್ಲಿಟ್ಕೊಂಡು, ಅವರೆಲ್ಲರೂ ಮಾಂಸಾಹಾರಿಗಳಾಗಿದ್ದರೂ ಕೂಡ ಈ ಮಾಂಸದ ವಿಷಯದಲ್ಲಿ ಭಾರತೀಯ ಜನರನ್ನು ಒಡೆಯುವುದಿರು ನೀತಿ ಇದೆಯಲ್ಲ, ಇದು ಮಾನವೀಯತೆಯ ವಿರುದ್ಧವಾದ ನೀತಿ. ಒಂದು ಅರ್ಥ ತಿಳ್ಕೊಡ್ರಿ ಇವೆಲ್ಲ. ಮಾಂಸಾಹಾರಿಗಳು ಬುದ್ಧಿಹೀನರು, ದಡ್ಡರು ಅಂತೇನು ಇವತ್ತೇನು ಹೇಳ್ತಿದಾರಲ್ಲ, ಇವರಿಗೆ ಏನಾದ್ರೂ ಗೊತ್ತಿದೆಯೇ? ವಿಶ್ವದಲ್ಲಿರುವಂತ ಅನೇಕ ಧಾರ್ಮಿಕ ಮುಖಂಡರು, ಧರ್ಮ ಸಂಸ್ಥಾಪಕರು, ಧರ್ಮ ಪ್ರಚಾರಕರು, ಧರ್ಮದ ಅನೇಕ ಗ್ರಂಥಗಳನ್ನು ಬರೆಯುವವರು, ತತ್ವಜ್ಞಾನಿಗಳು, ಶ್ರೇಷ್ಠ ವಿಜ್ಞಾನಿಗಳು, ಜಗತ್ಪ್ರಸಿದ್ಧ ವ್ಯಕ್ತಿಗಳು, ದಾಖಲೆಯನ್ನು ನಿರ್ಮಿಸಿದ ಜನರೆಲ್ಲರೂ ಇವತ್ತು ಮಾಂಸಾಹಾರಿಗಳಿದ್ದಾರೆ ಎಂಬುದನ್ನು ನೀವು ಗಮನದಲ್ಲಿಟ್ರೆ
ಮಾಂಸಾಹಾರಿಗಳು ದಡ್ಡರೆ ಅಥವಾ ನಿಮಗೆ ಇವರು ಮಾಡುವಂತ ಟೀಕೆ ಸತ್ಯವೇ? ಹಾಗಾದ್ರೆ ಸಸ್ಯಾಹಾರಿಯಾದಂತಹ ಜನರು ಎಷ್ಟು ಜನ ಇವತ್ತು ವಿಜ್ಞಾನಿಗಳಿದ್ದಾರೆ, ಎಷ್ಟು ಜನ ತತ್ವಜ್ಞಾನಿಗಳಾಗಿದ್ದಾರೆ, ಎಷ್ಟು ಜನ ಜಗತ್ ಪ್ರಸಿದ್ಧ ಆಗಿದ್ದಾರೆ ಹೇಳಿಲಿ ನೋಡೋಣ. ಮಾಂಸಾಹಾರಿಗಳನ್ನ ನಾವೆಲ್ಲ ದೂರ ಇಡ್ತೇವೆ ಅಂತ ಅನ್ನುವಂತ ಏನೇನ್ ಹೇಳ್ತಾ ಇದ್ದೀರಿ ನೀವು? ಹಾಗಾದ್ರೆ ಕೇವಲ ಸಸ್ಯಾಹಾರಿಗಳು ಇವತ್ತು ಭಾರತದಲ್ಲೆಲ್ಲ ವಿಶ್ವದಲ್ಲಿ ಯಾಕೆ ಇವರು ಪ್ರಸಿದ್ಧಿ ಆಗಲಿಲ್ಲ? ಕಾರಣ ಇಷ್ಟೇ, ಮನುಷ್ಯನ ಆಹಾರ ಪದ್ಧತಿಯನ್ನು ಇಟ್ಟುಕೊಂಡು ಅವನು ಮೇಲು ಕೀಳು ಎಂದು ನಾವು ಯಾವ ಕಾಲಕ್ಕೂ ನಾವು ಭಾವಿಸಬಾರದು, ಅದನ್ನು ಭೇದವನ್ನೂ ಮಾಡಬಾರದು. ಸಸ್ಯಾಹಾರಿಯಾದವನು ಕೊಲೆಗಡಕನಾಗಿಲ್ವೇ, ದೊರಡಕೋರ ಆಗಿಲ್ವೇ? ಗಮನಿಸಿರಿ. ಆದ್ರೆ ನಾವು ಹೇಳುದು ಸಸ್ಯಾಹಾರಿಗಳು ಬಹಳ ಉತ್ತಮ ಅಂತೇಳಿ ನಮ್ಮಲ್ಲಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿಯೂ ಕೂಡ ಬಹಳಷ್ಟು ಹೀನ ರೀತಿಯಿಂದ ಮಾತಾಡ್ತಿದ್ದಾರೆ. ನಾನು ಒಂದು 15-20 ವರ್ಷಗಳ ಹಿಂದೆ ಒಂದು ಸಭೆಗೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಹೋಗಿದ್ದೇನೆ. ಸೊ ಅಲ್ಲಿ ಜನ ನಮಗೆ ಹೇಳಿದ್ರು, ಸರ್ ನಾವು ಹಾಲು ಮತಸ್ಥರು ಎಲ್ಲರೂ, ಆದ್ರೆ ಉಳ್ಳವರ ಮನೆಗೆ ನಾವು ಹೋಗಬೇಕಾದ್ರೆ ನಮಗಾಗಿ ಬೇರೆ ತಟ್ಟೆ ಲೋಟಗಳನ್ನು ಇಡ್ತಿದ್ರು, ಅದರಲ್ಲಿ ನಾವು ಊಟ ಮಾಡಿ ಒಂದು ತಟ್ಟೆ ಲೋಟಗಳನ್ನು ತೊಳೆದಿಟ್ಟು ಬರಬೇಕು. ಇದನ್ನ ಕೇಳಿದಾಗ ನಾನು ದಂಗಾಗಿ ಹೋಗ್ಬಿಟ್ಟೆ. ಭಾರತ ಸ್ವತಂತ್ರ ಆಗಿದ್ರು ಕೂಡ ಇವತ್ತದು ಗ್ರಾಮೀಣ ಮಟ್ಟದಲ್ಲಿ ಪ್ರತ್ಯೇಕ ತಾಟು ಬಟ್ಟಲನ್ನು ಇಡ್ತಾರಲ್ಲ, ಅದಕ್ಕೆ ಯಾಕೆ ಅಂತ ನಾನು ಕೇಳಿದಾಗ ಅದೇ ಉನ್ನತ ವರ್ಗದ ಒಬ್ಬ ವ್ಯಕ್ತಿ ಹೇಳ್ತಾನೆ, ಸರ್ ಕುರುಬರು ಮಾಂಸಾಹಾರಿಗಳು, ಆದ್ದರಿಂದ ಅವರಿಗೆ ತಟ್ಟೆಗಳನ್ನ ಲೋಟಗಳನ್ನ ನಾವು ಹೊರಗಡೆಗೆ ಇಟ್ಟು ಅವ್ರಿಗೆ ಊಟ ಮಾಡಿಸ್ತೇವೆ ಅಥವಾ ಅವ್ರಿಗೆ ಏನಾದ್ರು ತಿನ್ಲಿಕ್ಕೆ ಕೊಡ್ತೇವೆ. ಆಗ ಅವ್ರಿಗೆ ನಾನು ಕೇಳಿದೆ, ದೊಡ್ಡ ವ್ಯಕ್ತಿ ಅವನು, ಜಾತಿಯಿಂದನೂ ದೊಡ್ಡವನೇ. ನಾನು ಹೇಳಿದೆ, ನೋಡ್ರಿ ಮಾಂಸಾಹಾರ ತಿಂತಾರ ಅನ್ನೋ ಕಾರಣಕ್ಕಾಗಿ ನೀವು ಪ್ರತ್ಯೇಕವಾಗಿ ಅವರಿಗೆ ತಾಟು ವ್ಯವಸ್ಥೆ ಮಾಡ್ತೀರಿ, ಅಸ್ಪೃಶ್ಯತೆ ಅಂತ ನೀವು ಕಾಡ್ತೀರಿ, ಒಪ್ಕೊಳ್ಳ. ಅದಕ್ಕೆ ನಾನು 100ಕ್ಕೆ 100 ನಾನು ಒಪ್ಕೊಂಡಿದ್ದೀನಿ. ಯಾಕಂದ್ರೆ ಯಾವುದೇ ಒಬ್ಬ ವಸ್ತು, ಒಬ್ಬ ವ್ಯಕ್ತಿಗೆ ಒಂದು ಪದಾರ್ಥ ಬೇಸರ ಅಸಹ್ಯ ಪಡುತ್ತಿದ್ದರೆ ಅದು ಸ್ವಾಭಾವಿಕ. ನಾವು ಮಾಂಸ ತಿನ್ನೋದಿಲ್ಲ, ಮಾಂಸ ತಿನ್ನಲಾರದವರು ಮಾಂಸ ತಿನ್ನೋರ ಬಗ್ಗೆ ಮಾಡ್ತಿರ್ತಾರೆ, ಅದು ಸಾಮಾನ್ಯ, ಅದು ನಾನು ಒಪ್ಕೋತೀನಿ. ನಾನು ಅವ್ರಿಗೆ ಕೇಳಿದೆ, ಸರಿ ನೀವು ಹೇಳುದು ಮಾತೆಲ್ಲ ಸರಿ, ಅವ್ರ ಪಾಪ ಮಾಂಸಾಹಾರ ತಿಂತಾರ, ನೀವು ಮಾಂಸಾಹಾರಿಗಳಲ್ಲ. ಆದರೆ ಅದೇ ಕುಟುಂಬದ ಪುರುಷರು ದಿನವಿಡೀ ಬಾರ್ನಲ್ಲಿರ್ತಾರೆ, ರೆಸ್ಟೋರೆಂಟ್ ಇರ್ತಾರೆ, ಕುರಿ ಕೋಳಿಗಳನ್ನು ತಿಂತಾರೆ. ಅವರು ಮನೆಗೆ ಬಂದರೆ ನೀವು ಹ್ಯಾಕೆ ಒಳಗೆ ಕರ್ಕೊಳ್ತೀರಿ? ಅದಕ್ಕೆ ಉತ್ತರ ಕೊಡಿ. ಕೇವಲ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾಂಸ ತಿನ್ನುವುದಿಲ್ಲ ಅಂದ ಮಾತ್ರಕ್ಕೆ ನೀವು ಸಸ್ಯಾಹಾರಿಗಳಲ್ಲ. ನೀವು ಹೊರಗೆಲ್ಲ ಬೇಕಾದಷ್ಟು ಮಾಡಿದಾಗ ನಿಮ್ಮ ಕುಟುಂಬದವರು ನಿಮ್ಮನ್ನ ಪ್ರೀತಿಯಿಂದ ಒಳಗೆ ಕರೆದುಕೊಂಡು, ಅವ್ರು ನಿಮಗೆ ಸ್ನಾನ ಮಾಡಿಸಿ ಒಳಗೆ ಕರ್ಕೊಂಡು ಹೋಗುದಿಲ್ಲ, ಇದನ್ನ ತಿಳಿದುಕೊಡ್ರಿ. ಪ್ರೀತಿಯಿಂದ ಕರ್ಕೊಂಡೋಗಿ ಅಡಿಗೆ ಮನೆ ಕೂಡಿಸ್ಕೊಂಡು ಊಟ ಹಾಕಿ ಅವ್ರಿಗೆ ಮಲ್ಕಿ ಕೊಡ್ತಿರಲ್ಲ, ಹಾಗಾದ್ರೆ ಅವ್ರ ಮಾಂಸಾಹಾರ ಬಗ್ಗೆ ನಿಮ್ದೇನು? ಇದು ಕೇವಲ ಹಾಲು ಮತಸ್ಥರ ಒಂದೇ ಅಲ್ಲ, ಬೇರೆ ಎಲ್ಲ ಜಾತಿಗಳನ್ನ ಕೀಳಾಗಿ ಕಾಣುವ ಒಂದು ವ್ಯವಸ್ಥೆ. ಆದ್ದರಿಂದ ನಮ್ಮ ಜನ ಇದ್ರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ಕೋಬೇಕು, ಬಹಳಷ್ಟು ಬಗ್ಗೆ ವಿಚಾರ ಮಾಡಬೇಕು. ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ರಾಜಕಾರಣಿ, ಎಲ್ಲೋ 1-2 ಜನ ನಾನು ಒಪ್ಕೋತೀನಿ, 1-2 ಜನ ಮಾಂಸಾಹಾರ ತಿನ್ನೋದಿಲ್ಲ.
ಮಾಂಸಾಹಾರ ತಿನ್ನದೇ ಇದ್ರೂ ಕೂಡ ಅನೇಕ ಜನರು ಮದ್ಯವನ್ನು ಪಾನೀಯ ಮಾಡ್ತಾರೆ. ಇದು ಕೂಡ ಕೆಟ್ಟದಲ್ವಾ? ಅದಕ್ಕೆ ಮಹತ್ವ ಕೊಡ್ತೀರಿ ನೀವು, ಆದ್ರೆ ಮಾಂಸಾಹಾರ ಕೀಳು ಅಂತ ಹೇಳ್ತೀರಿ ನೀವು. ಇದು ಯಾವ ಲೆಕ್ಕ? ಭಾರತ ದೇಶದಲ್ಲಿ ಇರುವಂತ ಬಹಳಷ್ಟು ಜನರನ್ನ ಕೆಲವೊಂದು ಸಂಘಟನೆಗಳು ನೀವು ಹಿಂದೂಗಳು ಅಂತ ಹೇಳಿ ಹೇಳ್ಕೊಳ್ರಿ ಎಂಬ ಒತ್ತಾಯ ಒತ್ತಿದೆ. ಆದ್ರೆ ಇವೆಲ್ಲ ಹಿಂದೂಗಳು ಅಂತೇನು ಹೇಳ್ಕೋತಿರಲ್ಲ, ಇವರೆಲ್ಲರೂ ಹಿಂದೂಗಳು ಅಂತ ಹೇಳಿ ಕೂಡ ಇವರೆಲ್ಲ ಮಾಂಸಾಹಾರಿಗಳಿದ್ದಾರೆ. ಹಾಗಾದ್ರೆ ಇವ್ರನ್ನ ಯಾಕೆ ದೂರ ಇಡೋದಲ್ಲ ನೀವು? ನಿಮ್ ಪಕ್ಷದಿಂದ ಯಾಕೆ ದೂರ ಇಡುದಿಲ್ಲ ಮಾಂಸಾಹಾರಿಗಳನ್ನಾಗಾದ್ರೆ? ನಾನು ಹೇಳ್ತೀನಿ, ಮಾಂಸಾಹಾರವೇ ನಿಮಗೆ ಬೇಡ ಅಂದ್ರೆ ನನ್ನ ಸಂಪೂರ್ಣ ಒಪ್ಪಿಗೆ. ಮಾಂಸಜನ್ಯ ವಸ್ತುಗಳನ್ನು ಯಾರೂ ಸೇವಿಸಬಾರದು, ಇದಕ್ಕೆ ಬದ್ಧರಾಗಿರಬೇಕು. ಹಾಲು ಎದರಿಂದ ಉತ್ಪನ್ನ ಆಗತ್ತೆ? ಮಾಂಸದಿಂದ ಅಲ್ವೇ? ಒಂದು ಪ್ರಾಣಿಯ ದೇಹದಲ್ಲಿ ಉತ್ಪನ್ನ ಆಗುವಂತಹ ವಸ್ತು ಅದು ಮಾಂಸಜನ್ಯವಲ್ವೇ? ಆ ಹಾಲನ್ನು ಬಳಸಿಕೊಂಡು ಮೊಸರು ಮಾಡಿ, ಬೆಣ್ಣೆ ಮಾಡಿ, ತುಪ್ಪ ಮಾಡಿ, ಪಂಚಾಮೃತ ಅಂತ ಹೇಳಿ ಬಳಸುವಂತ ಇವತ್ತಿನ ಪುರೋಹಿತ ವರ್ಗದಲ್ಲಿ ತಲೆಯಲ್ಲಿ ಬುದ್ಧಿ ಇರಬೇಕು. ಹಾಲು ಮಾಂಸಾಹಾರದಿಂದ ಬಂದದ್ದು ಅನ್ನುವಂತ ಬುದ್ಧಿ ಇದ್ದರೆ ಮಾತ್ರ ಅವರಿಗೆ ಬುದ್ಧಿವಂತರು ಅಂತ ಹೇಳ್ಬಹುದರಿಂದ ಈ ಬುದ್ಧಿಗೇಡಿ ಪುರೋಹಿತರಿಗೆ ನಾವೇನ್ ಹೇಳ್ಬೇಕು? ಅದನ್ನಾದ್ರೂ ಚೆನ್ನಾಗಿ ಮುಡಿತಾರೆ ನೋಡ್ರಿ. ಪುರೋಹಿತ ವರ್ಗದವರಿಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಂದ್ರೆ ಪಂಚಪ್ರಾಣ ಇರ್ಬೋದು, ಮಾಂಸಾಹಾರ ವಿರೋಧ ಮಾಡ್ತಿರ್ಬೋದು. ಆದ್ರೆ ಮಾಂಸಾಹಾರದಿಂದಲೇ ಬಂದಂತ ಈ ಹಾಲು, ತುಪ್ಪ, ಮೊಸರುಗಳನ್ನ ನೀವು ಯಾಕೆ ಸೇವಿಸ್ತೀರಿ? ಯಾರು ಮಾಂಸಾಹಾರವನ್ನು ವಿರೋಧಿಸುತ್ತಾರೋ ದಯಮಾಡಿ ಈ ಕೂಡಲೇ ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳನ್ನ ಸೇವಿಸಬಾರದು. ಭಾರತೀಯರು ಮಾನವತಾವಾದಿಗಳೆಂದು ಹೇಳ್ಕೊಳ್ತೇವೆ. ಮಾನವ ಧರ್ಮವೇ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಕೊತೇವೆ. ಆದರೆ ಒಂದು ಕರುವಿಗೆ, ಗೋವಾಗಲಿ ಅಥವಾ ಇನ್ನಿತರ ಯಾವುದೇ ಪ್ರಾಣಿ ಆಗಲಿ, ತಾನು ಹೆತ್ತ ಕರುವಿಗೆಗಾಗಿ ಅದು ಹಾಲನ್ನು ಉತ್ಪಾದಿಸುತ್ತದೆ. ಆ ಹಾಲು ಅಥವಾ ಆ ಹಾಲಿನ ಹಕ್ಕುದಾರಿಕೆ ಕೇವಲ ಆ ಪ್ರಾಣಿಯ ಕರುವಿಗೆ ಮಾತ್ರ ಇರುತ್ತದೆ. ಆದ್ರೆ ನಾವು ಇವತ್ತು ಏನ್ ಮಾಡ್ತಾ ಇದ್ದೇವೆ? ನಾವು ಆ ಬಡ ಪ್ರಾಣಿಯಾದ ಕರುವಿನ ಹೊಟ್ಟೆಯ ಹಸಿವನ್ನು ಕಸಿದುಕೊಂಡು ನಾವು ಹಾಲನ್ನು ಕರೆದುಕೊಂಡು ಅದಕ್ಕೆ ಮಲ್ಲ ಮಲ 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 ಅಂತ ಮಲಗಿಸ್ತಾ ಇದ್ದೇವೆ. ಹಾಲು ಆ ಕರುವಿಗೆ ಸೇರಿದ್ದು, ಮಾನವರದಲ್ಲ. ನಮ್ಮ ಮಾನವೀಯತೆ ಇದ್ರೆ ಅದನ್ನು ಹಾಲನ್ನು ನಿಜವಾಗ್ಲೂ ಹೇಳ್ತೀನಿ, ಈ ಭಾರತ ದೇಶದಲ್ಲಿ ಯಾವ ಪ್ರಾಣಿಯ ಹಾಲನ್ನು, ಕರು ಹೆತ್ತ ಪ್ರಾಣಿಯ ಹಾಲನ್ನು ದಯಮಾಡಿ ಯಾರು ಸೇವಿಸಬಾರದು. ಆಗ ಮಾತ್ರ ಅದಕ್ಕೊಂದು ಬೆಲೆ ಇರ್ತದೆ, ಮಹತ್ವ ಇರ್ತದೆ. ಅದನ್ನು ನಾವು ಮಾಡ್ತಾ ಇಲ್ಲ. ಆದ್ದರಿಂದ ಹಾಲು ಆ ಕರುವಿಗೆ ಸಂಬಂಧಪಟ್ಟದ್ದೇ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಹಾಲನ್ನು ನಾವು ಬಳಸುವಷ್ಟೊಳಗೆ ನಾವು ಹೆಚ್ಚು ಮಹತ್ವ ಕೊಡಬೇಕು. ಹಾಗಾದ್ರೆ ನೀವು ಸೇವಿಸಿದರೆ ನೀವು ಮಾಂಸಾಹಾರಿಗಳೇ. ಇತ್ತೀಚೆಗೆ ಕೆಲವು ದಿವಸಗಳ ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಧರ್ಮಸ್ಥಳಕ್ಕೆ ಹೋಗುವಾಗ ಮೀನವನ್ನು ತಿಂದು ಹೋದರು ಎಂಬ ಒಂದು ಬೊಬ್ಬೆ ಪ್ರಾರಂಭ. ಇದಕ್ಕೆ ಕಾರಣ ರಾಜಕಾರಣಿನ ಮತ್ತೊಂದಿಲ್ಲ.
ನಮ್ಮ ಭಾರತೀಯ ಎಲ್ಲ ದೇವಾನುದೇವತೆಗಳು, ಪ್ರಾಚೀನ ದೇವತೆಗಳು ಮಾಂಸಾಹಾರಿಗಳೇ ಆಗಿದ್ದಾರೆ ಮತ್ತು ಅವರೆಲ್ಲರಿಗೂ ಎಡೆ ಮಾಂಸವೇ ಇರುತ್ತದೆ. ಕೇವಲ ಇತ್ತೀಚೆಗೆ ಮಾತ್ರ ಒಂದು 50-60 ವರ್ಷಗಳ ಆರಂಭದಿಂದ ಅನೇಕ ದೇವಾಲಯಗಳಿಗೆ ಮಾಂಸಾಹಾರವನ್ನ ನಿಷೇಧಿಸಿದ್ದಾರೆ, ನಾವು ಒಪ್ಕೊಳ್ತೀವಿ. ಆದರೆ ಆ ಮಂದಿರವು ಮಾಂಸಾಹಾರಿ ಇತ್ತು ಎನ್ನುವುದಕ್ಕೆ ನಿಮ್ಗೊಂದು ಗುರುತು ಸಿಗ್ತದೆ. ಆ ದೇವಾಲಯದ ಎದುರಿಗೆ ಬಲಿಗಂಬಗಳಿರುತ್ತವೆ. ಬಲಿಗಂಬಗಳು ಯಾಕಿರ್ತವೆ ಅಂದ್ರೆ, ಬಲಿಯನ್ನು ಕೊಡುವಾಗ ಪೂಜೆ ಮಾಡುವ ಸಮಯದಲ್ಲಿ ಆ ಪ್ರಾಣಿಯನ್ನು ಅಲ್ಲಿಗೆ ಕಟ್ಟಿ ಪೂಜೆ ಮಾಡ್ತಾರೆ, ಅದಕ್ಕೆ ಬಲಿಗಂಬ ಅಂತಾರೆ. ಭಾರತದ ಅನೇಕ ಸಾಕಷ್ಟು ಮಂದಿರಗಳಲ್ಲಿ ಈ ಬಲಿಗಂಬಗಳು ನಿಮ್ಗೆ ಸಿಗ್ತವೆ. ಹಾಗಾದ್ರೆ ನೀವು ಮಾಂಸಾಹಾರ ವಿರೋಧಿಗಳಿದ್ದಾರೆ ಮತ್ತೆ ಅಂತ ದೇವರನ್ನು ನೀವ್ ಯಾಕೆ ಪೂಜೆ ಮಾಡ್ತೀರಿ? ತಿರುಪತಿಯ ಬಣ್ಣದ ಬಾಗಿಲದ ಬಂಗಾರದ ಬಾಗಿಲ ಎದುರಿಗೆ ನಿಮ್ಗೆ ಕಾಣಿಸ್ತವೆ ಬಲಿಗಂಬಗಳು. ಯಾವುದೇ ಪ್ರಸಿದ್ಧ ಮಂದಿರಗಳಲ್ಲಿ ಹೋಗಿ ನೀವು ಬಲಿಗಂಬಳಿಗೆ ಇವೆ. ಎಲ್ಲ ದೇವಾನುದೇವತೆಗಳಿಗೆ ಬಲಿ ಇರುವತ್ನೊಳಗೆ ಇತ್ತೀಚೆಗೆ 45 ವರ್ಷಗಳ ನಂತರ ಬಲಿಗಳನ್ನ ನಿಲ್ಲಿಸಲಾಗಿದೆ. ಆದರೆ ಒಂದು ವಿಶೇಷತೆ ಹೇಳ್ತೀನಿ ನಿಮ್ಗೆ. ಜಾತ್ರೆಗಳು ಬುಡಕಟ್ಟು ಜನಾಂಗದ ಪ್ರತೀಕ. ಭಾರತದಲ್ಲಿರುವಂತಹ ಎಲ್ಲ ಜಾತ್ರೆಗಳು ಕುರುಬರಿಂದಲೇ ಆಗಿವೆ ಎನ್ನುವುದರ ಬಗ್ಗೆ ನಾನು 100ಕ್ಕೆ 200ರಷ್ಟು ಹೆಚ್ಚು ನಾನು ಒಪ್ಪುತ್ತೇನೆ. ಈ ಎಲ್ಲ ಕುರುಬರ ಜಾತ್ರೆಗಳಲ್ಲಿ ಇವತ್ತು ಬಲಿಪ್ರಥಾ ನಿಷೇಧ ಆಗಿದೆ, ಒಪ್ಕೊಳ್ಳೋದು. ಜಾತ್ರೆಯ ಮರುದಿನ ಒಂದು ವಿಶೇಷ ಕಾರ್ಯಕ್ರಮ ಇರ್ತದೆ, ಅದಕ್ಕೆ ಕರಿದಿನ ಅಂತ ಹೇಳ್ತಾರೆ. ಕರಿದಿನದಂದು ನೀವು ಅದರ ಪಕ್ಕದಲ್ಲೇ ಇರುವಂತಹ ಒಂದು ಸ್ಥಳದಲ್ಲಿ ಸಾಕಷ್ಟು ಬೇಟೆಗಳನ್ನ, ಬಲಿಗಳನ್ನ ಕೊಟ್ಟು ಯಥೇಷ್ಟವಾಗಿ ಎಲ್ಲರೂ ಮಾಂಸಾಹಾರ ತಿಂತಾರೆ. ಜಾತ್ರೆಯಲ್ಲಿ ಮಾತ್ರ ತಿನ್ನೋದಿಲ್ಲ, ಬಟ್ ಅದೇ ಜಾತ್ರೆ ಮಾಡಿದಂತ ಅವರೆಲ್ಲರೂ ಕೂಡ ಅದನ್ನ ಬಲಿ ಕೊಟ್ಟು ಅದರ ಮಾಂಸವನ್ನು ತಿಂತಾರೆ. ಹೀಗಾದ್ರೆ ಏನ್ ಅರ್ಥ ಆಯ್ತು? ಗಮನದಲ್ಲಿ ಇಟ್ಕೊಡ್ರಿ. ಯಾಕಂದ್ರೆ ನಾವೇನೋ ನಿಷೇಧ ಮಾಡಿದೀವಿ, ನಾವು ಬರೀ ಆದ್ರೆ ನೀವು ಬಿಟ್ರೇನು ಮಾಂಸಾಹಾರ? ಆದ್ರೆ ಬರೀ ಕೊನೆ ದಿನದಲ್ಲಿ ಮಾಡ್ತಿರು. ಅದಕ್ಕೆ ನಾನು ನನಗೆ ಹೇಳುದು, ಸಿದ್ದರಾಮರು ಮೀನಾ ತಿಂದು ಹೋದರು ಅನ್ನೋ ಕಾರಣಕ್ಕಾಗಿ ನೀವೇನು ದೇಶ ತುಂಬ ಬೊಬ್ಬೆ ಹಾಕಿದ್ರಲ್ಲ, ಈ ಬೊಬ್ಬೆ ಹಾಕುವರಲ್ಲಿ ನಾನು ಕೇಳ್ತೀನಿ, ನೀವು ಮಾಂಸಾಹಾರ ತಿಂತೀರೋ ಇಲ್ಲ? ನಾನು ಟಿವಿ ಇಂಟರ್ವ್ಯೂದಲ್ಲಿ ಒಂದು ದೃಶ್ಯ ನೋಡಿದೆ. ನಾನು ಆ ಸಮಯದಲ್ಲಿ ವಿಧಾನಸಭೆಯ ಸ್ಪೀಕರ್ ಒಬ್ರು ಮಾತಾಡ್ತಾರೆ, ಇಲ್ಲ ಸಿದ್ದರಾಮಯ್ಯನವರು ಮೀನಾ ತಿಂದು ಧರ್ಮಸ್ಥಳಕ್ಕೆ ಹೋಗಿದ್ದು ತಪ್ಪು, ನಮ್ಮ ಹಿಂದೂ ಸಮಾಜ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅದರ ನಂತರ ಹೇಳ್ತಾರೆ, ನಾವು ಮಾಂಸ ತಿಂತೇವೆ, ಆದರೆ ನಾವು ದೇವಾಲಯಕ್ಕೆ ಹೋಗುವಾಗ ಸ್ನಾನ ಮಾಡಿ ಹೋಗ್ತೇವೆ. ನೋಡ್ರಿ ಇವ್ರು ಇವ್ರ ಪರಿ ನೋಡ್ರಿ ಯಾವ ಪ್ರಾಕ್ಟೀಸ್ ಮಾಡ್ತಾರೆ. ಸರಿ, ಒಪ್ಕೊಳ್ಳೋಣ. ಮಾಂಸ ತಿಂದ ಮೇಲೆ ಸ್ನಾನ ಮಾಡಿ ಹೋದ್ರೆ ನಿಮ್ಮ ಮೇಲಿನ ದೇಹ ಮಾತ್ರ ತೊಳ್ಕೋತದೆ ವಿನಃ ಈ ಹಿಂದೆ ತಿನ್ನಂತ ಮಾಂಸ ನಿಮ್ಮ ಶರೀರದಲ್ಲಿ ಜಠರದಲ್ಲಿ ಹೋಗಿ ರಕ್ತ ಆಗಿ ಅದನ್ನು ನಿಮ್ಮ ರಕ್ತ ಕಣಗಳಲ್ಲಿ ಸ್ನಾಯುಗಳಲ್ಲಿ ಅದು ಸೇರ್ತದಲ್ಲ, ಅದನ್ನ ಯಾರು ತೊಳಿತೀರಿ? ಇದು ನಾಟಕ ಆಗ ಮಾಡಬೇಡ್ರಿ, ವಾಸ್ತವತೆ ಮಾತಾಡ್ರಿ. ಸ್ವಲ್ಪ ಏನ್ರಿ ಸ್ವಲ್ಪರ ಬುದ್ಧಿ ಅದ ನಿಮ್ಗೆ? ಸ್ನಾನ ಮಾಡಿ ಹೋಗ್ಬಿಟ್ರೆ ತಿಂದ ಮಾಂಸ ಎಲ್ಲ ಹೋಗ್ಬಿಡ್ತದ. ಯಾಕ್ರಿ ಇಂಥ ಡಬ್ಬಾಚಾರ ಇಟ್ಕೊಂಡು ಬರ್ತೀರಿ ನೀವು? ನಿಮ್ ಮುಖ ನಿಮ್ಗೆ ಯಾಕೆ ಇಂಥ ಮುಖ ತೋರಿಸ್ತೀರಿ ಇಂಥ ಟಿವಿಗಳಲ್ಲಿ? ಸ್ವಲ್ಪ ನಾಚಿಕೆ ಆಗ್ಬೇಕು. ನೀವು ಮಾಂಸಾಹಾರ ತಿಂತೇವಿ, ಎಲ್ಲವನ್ನೂ ತಿಂತೇವೆ ಅಂತ ಹೇಳ್ತೀರಿ, ಆದ್ರೆ ದೇವ್ರಿಗೆ ಹೋಗೋತ್ನಾಗ ತೊಳ್ಕೊಂಡು ಹೋಗ್ತ ದೇಹ ತೊಳ್ಕೋತೀರಿ, ಆದ್ರೆ ನಿಮ್ ಮನಸ್ಸು ತೊಳ್ಕೊಳಿಕ್ ಸಾಧ್ಯದೇನು? ಇಲ್ವಲ್ಲ.
ಹಾಗಾದ್ರೆ ಇದೆಲ್ಲ ನೀವು ಮತ ಗಳಿಕೆಯ ಒಂದು ತಂತ್ರಗಾರಿಕೆ. ನಾ ಹೇಳ್ತೇನೆ, ಇವತ್ತ ಯಾರು ಬಿಜೆಪಿಯಲ್ಲಿ ಅತ್ಯಂತ ಕೀ ಪಾಯಿಂಟ್ ನಲ್ಲಿ ಇದ್ದಾರೆ ಎಲ್ಲರೂ ಇವತ್ತು ಹಳೆಯನ್ನು ಹಿಡ್ಕೊಂಡು ಇವತ್ತಿನವರೆಗೆ ಹೇಳುದು, ಅವ್ರು ಎದೆ ಮೇಲೆ ಕೈ ಹೇಳಿ ಉಳ್ಳಿ ಅವರು ಮಾಂಸ ತಿಂದಿಲ್ಲ ಅಂತ ಹೇಳಿ. ಯಾಕ್ರಿ ಇಂತೆಲ್ಲ ನಾಟಕ ಮಾಡ್ತೀರಿ? ಧರ್ಮದಲ್ಲಿ ಯಾಕೆ ಭೇದಗಳನ್ನ ಮಾಡ್ತೀರಿ? ಮನುಷ್ಯರಲ್ಲಿ ಯಾಕೆ ಆಹಾರ ಒಂದು ಪದ್ಧತಿ ಇದೆ. ಯಾರಿಗೆ ಎಷ್ಟು ಬೇಕೋ ಅಷ್ಟು ಅವ್ರು ಇಷ್ಟ ಬಂದವ್ರು ತಿಂತಾರೆ, ಇಷ್ಟ ಬರ್ಲಾರ್ದವರು ಬೇಡ. ಒತ್ತಾಯದಿಂದ ಮಾಡೋದು ಬೇಡ. ನಮಗೆ ಯಾರೋ ಒಬ್ರು ಬೆಂಡೆಕಾಯಿ ತಿನ್ಲಿಕ್ಕೆ ಇಷ್ಟ ಇರೋದಿಲ್ಲ, ತಿನ್ನೋದಿಲ್ಲ. ಹಾಗೆ ಮಾಂಸ ತಿನ್ನೋದು ಇಷ್ಟ ಇರೋದಿಲ್ಲ, ತಿನ್ನದೇ ಇರಬಹುದು. ಯಾರಿಗೆ ಇಷ್ಟ ಆದ್ರೂ ಅವ್ರ ಇಷ್ಟಕ್ಕೆ ನೀವು ನಿರ್ಬಂಧ ಹಾಕ್ತಿರಲ್ಲ ಈ ಧರ್ಮದ ಹೆಸರಿನಲ್ಲಿ. ದಯಮಾಡಿ ಭಾರತ ದೇಶವನ್ನ ಒಡೆಯುವ ಪ್ರಯತ್ನ ಬೇರೆ ಯಾರಿಂದೂ ಆಗ್ತಾ ಇಲ್ಲ, ನಿಮ್ಮಂಥವರಿಂದಲೇ ಈ ಭಾರತ ದೇಶವನ್ನು ಒಡೆಯುವಂತ ಒಂದು ತಂತ್ರ ನಡೀತಾ ಇದೆ. ಇದೇ ತಂತ್ರಗಾರಿಕೆ ಒಂದಿಲ್ಲ ಒಂದ್ ದಿವಸ ಭಾರತ ಇಬ್ಬಾಗಿ ಆಗಿ ಹೋಗ್ತದೆ. ನೀವು ಭಾರತೀಯರನ್ನು ಒಗ್ಗೂಡಿಸುವಂತ ಪದ್ಧತಿ ಮನಸ್ಸಿನವರಲ್ಲ, ಭಾರತವನ್ನು ಒಡೆದು ಆಳುವಂತಹ ನೀತಿ ನಿಮ್ದು. ನೋಡ್ರಿ ಹೆಂಗ್ ಹೊಡಿತೀರಿ ನೀವು ಅನ್ನುವಂತ. ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಗಳು ಪ್ರಮುಖರು. ಯಾವುದೇ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಯನ್ನು ಇಟ್ಕೋಬೇಕು. ದಿಲ್ಲಿಯಲ್ಲಿ ಕಟ್ಟಡದ ಉದ್ಘಾಟನೆ ಸಮಯದಲ್ಲಿ ನೀವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆಸಿದ್ರಿ. ರಾಮ ಮಂದಿರದ ಉದ್ಘಾಟನೆ ಸಮಯದಲ್ಲಿ ಹಿಂದೂ ಅನ್ನುವಂತ ಮಹತ್ವ ಪರದಂತ ಅನೇಕ ಸಾಧು ಸಂತರನ್ನು ನೀವು ಒಳಗ್ಬಿಟ್ರೆ ಯಾಕ್ರಿ ಇದು ನಾಟಕ? ನಮ್ಮ ಭಾರತ ಯಾರೇ ಒಬ್ಬರಿಗೆ ಯಾವೇ ಪಕ್ಷಕ್ಕೆ ಗುತ್ತಿಗೆಯನ್ನು ಕೊಟ್ಟಿಲ್ಲ, ಗುತ್ತಿಗೆದಾರರಲ್ಲ ನೀವು. ದಯಮಾಡಿ ಮಾಂಸಾಹಾರವನ್ನು ಮುಂದಿಟ್ಕೊಂಡು, ದೇವಾಲಯಗಳನ್ನು ಮುಂದಿಟ್ಕೊಂಡು ಈ ದೇಶವನ್ನು ಒಡಿಲಿಕ್ಕೆ ಹೋಗ್ಬೇಡ್ರಿ ಅನ್ನುವಂತ ನಾನು ಕಳಕಳಿಯ ವಿನಂತಿ. ನಮ್ಮ ದೇಶ ಜಗತ್ತಿಗೆ ದೊಡ್ಡ ಪ್ರಸಿದ್ಧ ಆಗಬೇಕು. ಇದು ನಮ್ಮೆಲ್ಲರ ಕರ್ತವ್ಯ ಕೂಡ. ಆದ್ರೆ ಒಡೆಯುವವರು ಯಾರೀಗ? ಧರ್ಮದ ಹೆಸರಿನಲ್ಲಿ ಇಬ್ಬಾಗ ಮಾಡ್ತಾ ಇರೋರು ಯಾರು? ನೀವು ಇದೇ ರೀತಿ ವಿಭಾಗ ಮಾಡ್ತಾ ಹೋದ್ರೆ ಒಂದು ದಿನ ಭಾರತ ಛಿದ್ರ ಆಗಿ ಹೋಗ್ತದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನುವಂತ ಮಾತಿನಲ್ಲಿ ಹೇಳ್ಕೊಂತ, ದಯಮಾಡಿ ಇಂಥದ್ದೇ ಒಕ್ಕೂಟನ್ನು ಮಾಡ್ರಿ. ಯಾವುದೇ ಒಂದು ಸಣ್ಣ ವಿಷಯ ತಗೊಂಡು ಹೊಡೆಯುವಂತ ಪ್ರಯತ್ನ ದಯಮಾಡಿ ಮಾಡ್ಲಿಕ್ಕೆ ಹೋಗಬೇಡ್ರಿ. ಈ ದೇಶವನ್ನು ಉಳಿಸ್ರಿ, ದೇಶವನ್ನು ಒಡೆಯುವ ಕೆಲಸ ಮಾಡಬಾರದು ಅಂತ ಹೇಳಿ ಈ ಮೂಲಕ ನಾನು ಇನ್ನೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಂಡು ನನ್ನ ಮಾತುಗಳನ್ನು ನೆನಪಿಸ್ತೇನೆ. ಮುಂದಿನ ವಿಡಿಯೋವರೆಗೂ ಜೈ ಹಾಲುಮತ.